ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲೀಗ ಹಾರ್ಮೋಸ್ ಬ್ಲಾಕೇಡ್ದೆ ಮಾತು. ಇರಾನ್ ಹಾರ್ಮೋಸ್ನ ಓಪನ್ ಮಾಡಿದೆ. ಇನ್ನು 10 ದಿನಗಳ ಕಾಲ ಅದು ಸಂಚಾರಕ್ಕೆ ಮುಕ್ತವಾಗಿರುತ್ತೆ ಅಂತ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿದರೆ, ಇರಾನ್ ಸಂಸತ್ತಿನ ಸ್ಪೀಕರ್ ಗಲಿಬಾಫ್ ಅಂಥದ್ದೇನೂ ಇಲ್ಲ, ಇದೆಲ್ಲ ಟ್ರಂಪ್ ಕಟ್ತಾ ಇರೋ ಕಥೆ, 1 ನಿಮಿಷದಲ್ಲಿ 10 ಸುಳ್ಳು ಹೇಳೋದಕ್ಕೆ ಯಾರಿಗಾದರೂ ಸಾಧ್ಯ ಆದರೆ ಅದು ಡೊನಾಲ್ಡ್ ಟ್ರಂಪ್ಗೆ ಮಾತ್ರ ಅಂತ ಕಾಲೆಳೆದಿದ್ದಾರೆ. ಇನ್ನು ಅಮೆರಿಕ ಈ ಕ್ಷಣಕ್ಕೂ ಕೂಡ ಬ್ಲಾಕೇಡ್ ಬಗ್ಗೆ ಮಾತಾಡ್ತಲೇ ಇದೆ. ಇದಕ್ಕೆ ಜಾಗತಿಕವಾಗಿ ಒಂದಷ್ಟು ವಿರೋಧಗಳು ಕೂಡ ಕೇಳಿಬಂದಿವೆ. ಆದರೆ ಈ ರೀತಿಯ ಬ್ಲಾಕೇಡ್ ಅನ್ನು ಭಾರತ 1971ರಲ್ಲೇ ಮಾಡಿತ್ತು ಅಂದರೆ ನೀವು ನಂಬಬೇಕಾಗತ್ತೆ. ಆದರೆ ಅವತ್ತು ಭಾರತದ ಆಟ ಹೇಗಿತ್ತು ಅಂದರೆ, ಯಾವುದೇ ದೇಶ ಕೂಡ ಭಾರತದ ಬ್ಲಾಕೇಡ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಭಾರತದ ತಂತ್ರ ಗೆದ್ದಿತ್ತು, ಪಾಕಿಸ್ತಾನ ಸೋಲನ್ನು ಅನುಭವಿಸಿತ್ತು, ಅಮೆರಿಕ ಕೂಡ ಅಲ್ಲಿ ಏನೂ ಮಾಡಲಾಗದ ಸ್ಥಿತಿಯನ್ನು ತಲುಪಿತ್ತು. ಹಾಗಾದರೆ ಏನದು ನಾವೆಲ್ ಬ್ಲಾಕೇಡ್ ಕಥೆ? ಅವತ್ತು ಭಾರತ ಮಾಡಿದ ತಂತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಾರ್ಮೋಸ್ ಮುಚ್ಚಿದೆ, ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗಿದೆ. ಇರಾನ್ ಹಾರ್ಮೋಸಲ್ಲಿ ಸೀಮೈನ್ಸನ್ನು ಹರಡಿದ ಕಾರಣ ಜಾಗತಿಕ ತೈಲ ಮಾರ್ಗ ದೊಡ್ಡ ಸಮಸ್ಯೆಗೆ ಈಡಾಯಿತು. ಇರಾನ್ನ ದಾಳಿಗಳು ತೈಲ ಹಡಗುಗಳ ಆಪರೇಟರ್ಗಳಲ್ಲಿ ಭಯ ಹುಟ್ಟಿಸಿದ್ವು. ಈಗ ಗಲ್ಫ್ ಆಫ್ ಒಮನ್ನಲ್ಲಿ ಅಮೆರಿಕ ಬ್ಲಾಕೇಡ್ ಹಾಕ್ಕೊಂಡಿದೆ. ಅಲ್ಲಿ ಕೂಡ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇರೋದು ಇಲ್ಲಿ ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಇನ್ನು ವೆನಿಜುಲಾದಲ್ಲಿ ಕೂಡ ಹಿಂದೆ ಅಮೆರಿಕ ಇದೇ ರೀತಿಯ ನಾವೆಲ್ ಬ್ಲಾಕೇಡ್ ಅನ್ನು ಮಾಡಿತ್ತು. ಆದರೆ ಅದರ ಬಿಸಿ ಚೈನಾ, ರಷ್ಯಾಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ತಟ್ಟಿರಲಿಲ್ಲ. ಇನ್ನು ಹಾರ್ಮೋಸ್ ಮತ್ತು ಗಲ್ಫ್ ಆಫ್ ಒಮನ್ ಇದೆಯಲ್ಲ, ಇದು 21% ಜಾಗತಿಕ ತೈಲ ಸರಬರಾಜಿನ ಮಾರ್ಗ. ಹೀಗಾಗಿ ಅಲ್ಲಿ ದೊಡ್ಡ ಸಮಸ್ಯೆಗೆ ಈ ಬ್ಲಾಕೇಡ್ ಕಾರಣ ಆಗ್ತಾ ಇದೆ ಮತ್ತು ಇದರ ಬಗ್ಗೆ ಇಡೀ ಜಗತ್ತು ಗಮನ ಹರಿಸುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಆದರೆ ಗೆಳೆಯರೆ, 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಕೂಡ ಇಂಥದ್ದೇ ಬ್ಲಾಕೇಡ್ ಅನ್ನು ಮಾಡಿತ್ತು. ಜಗತ್ತಿಗೆ ಅದು ಗೊತ್ತಾಗುವಷ್ಟರಲ್ಲಿ ಭಾರತ ಯುದ್ಧವನ್ನೇ ಗೆದ್ದುಬಿಡ್ತು. ಅವತ್ತು ಬಂಗಾಳ ಕೊಲ್ಲಿಯಲ್ಲಿ ಭಾರತ ಮಾಡಿದ್ದ ತಂತ್ರಗಾರಿಕೆಯನ್ನು ಕಂಡು ಅಮೆರಿಕ ಕೂಡ ಬೆಚ್ಚಿ ಬೀಳಬೇಕಾಗಿ ಬಂತು. ಅವತ್ತಿಗೆ ಬಾಂಗ್ಲಾದೇಶದಲ್ಲಿ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಶುರುವಾಗಿತ್ತು. ಆ ಹೋರಾಟವನ್ನು ದಮನ ಮಾಡೋದಕ್ಕೆ ದೊಡ್ಡ ಮಟ್ಟದ ದೌರ್ಜನ್ಯಗಳನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಬಾಂಗ್ಲಾದಿಂದ ಕೋಟ್ಯಂತರ ಜನ ಭಾರತದ ಗಡಿ ದಾಟಿ ಇಲ್ಲಿಗೆ ಬರೋದಕ್ಕೆ ಶುರು ಮಾಡಿದರು. ಅವತ್ತು ಭಾರತದಲ್ಲೇ ಬಡತನ. ಹೀಗಿರುವಾಗ ಕೋಟ್ಯಂತರ ವಲಸಿಗರನ್ನು ಸಾಕಬೇಕಾದ ಅನಿವಾರ್ಯತೆ ಕೂಡ ಭಾರತದ ಹೆಗಲಿಗೆ ಬಿತ್ತು. ಹೀಗಾಗಿ ಭಾರತದ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಪೂರ್ವ ಪಾಕಿಸ್ತಾನದಲ್ಲಿ, ಅಂದರೆ ಇವತ್ತಿನ ಬಾಂಗ್ಲಾದೇಶದ ನೆಲದಲ್ಲಿ ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಮಾತುಗಳನ್ನು ಆಡಿದರು. ಅವತ್ತು ಜನರಲ್ ಮಾಣಿಕ್ ಶಾ ಡಿಸೆಂಬರ್ವರೆಗೆ ಕಾಯುವ ಸಲಹೆಯನ್ನು ಪ್ರಧಾನಿಗಳಿಗೆ ಕೊಡ್ತಾರೆ. ಕಡೆಗೆ ಆ ಡಿಸೆಂಬರ್ ಕೂಡ ಬಂತು. ಪಾಕಿಸ್ತಾನನೇ ಮೊದಲು ಭಾರತದ ಮೇಲೆ ದಾಳಿ ಮಾಡೋ ಹಾಗೆ ಮಾಡಲಾಯಿತು. ಯಾವಾಗ ಪಾಕ್ ಭಾರತದ ಮೇಲೆ ದಾಳಿ ಮಾಡ್ತೋ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಭಾರತ ಎದ್ದು ನಿಂತುಕೊಳ್ತು. ಮೊದಲಿಗೆ ಪಶ್ಚಿಮ ಪಾಕಿಸ್ತಾನದ ಮೇಲೆ ಬಿದ್ದ ಭಾರತದ ಸೇನೆ, ನೌಕಾಪಡೆ ಹಾಗೂ ವಾಯುಪಡೆಗಳು ಆ ಬಳಿಕ ಮುಕ್ತಿವಾಹಿನಿಯನ್ನು ಬಳಸ್ಕೊಂಡು ಪೂರ್ವ ಪಾಕಿಸ್ತಾನದ ಮೇಲೆ ಕೂಡ ದಾಳಿಯನ್ನು ಮಾಡಿದ್ವು. ಅಲ್ಲಿಗೆ ಯುದ್ಧ ಅಧಿಕೃತವಾಗಿ ಶುರುವಾಯಿತು. 15 ದಿನಗಳಲ್ಲಿ ಯುದ್ಧ ಮುಗಿದು ಹೋಯಿತು. ಹೀಗೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನಗಳ ಜೊತೆ ಅವತ್ತು ಭಾರತ ಏಕಕಾಲಕ್ಕೆ ಕಾದಾಡ್ತಾ ಇದ್ರೆ, ಪಾಕಿಸ್ತಾನಕ್ಕೆ ಭಾರತದ ನೌಕಾಪಡೆಯ ಬಗ್ಗೆ ಭಯ ಶುರುವಾಗಿತ್ತು. ಅದರಲ್ಲೂ INS ವಿಕ್ರಾಂತ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಭಯ. ಹೀಗಾಗಿ ವಿಕ್ರಾಂತನ್ನು ಹೊಡೆದು ಹಾಕೋದಿಕ್ಕೆ ಅಂತಲೇ ಪಾಕಿಸ್ತಾನ ತನಗೆ ಅಮೆರಿಕ ಕೊಟ್ಟಿದ್ದ, ಅವತ್ತಿಗೆ ಅತ್ಯಾಧುನಿಕ ಅಂತ ಗುರುತಿಸಿಕೊಂಡಿದ್ದ ಸಬ್ಮರಿನ್ PNS ಗಾಜಿಯನ್ನು ಹಿಂದೂ ಮಹಾಸಾಗರಕ್ಕೆ ಕಳುಹಿಸಿಕೊಡ್ತು. ಗೆಳೆಯರೆ, ಇಲ್ಲಿ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟವಾಗಿ ಗೊತ್ತಿತ್ತು, ಒಂದು ವೇಳೆ ಯುದ್ಧ ಆದರೆ ಪೂರ್ವ ಪಾಕಿಸ್ತಾನದಲ್ಲಿರುವ ಸೇನೆಗೆ ನೆರವನ್ನು ಕೊಡೋದು ಕಷ್ಟ ಆಗುತ್ತೆ. ಅದರಲ್ಲೂ ಭಾರತದ ವಾಯುಪ್ರದೇಶದ ಮೇಲೆ ಹಾರಾಟ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸರಿಸುಮಾರು 1800 ಕಿಲೋಮೀಟರ್ಗಳಷ್ಟು ದೂರದಲ್ಲಿನ ಪ್ರದೇಶಕ್ಕೆ ರಸ್ತೆಯ ಮೂಲಕ ಹೋಗೋದು ಕೂಡ ಅಸಂಭವ. ಸೊ ಅವರಿಗೆ ಉಳಿದದ್ದು ಸಮುದ್ರ ಮಾರ್ಗ ಮಾತ್ರ. ವಾಯುಮಾರ್ಗವನ್ನೇ ಬಳಸಬೇಕು ಅಂದರೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಹಾಗೂ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಕರಾಚಿಯಿಂದ ಶ್ರೀಲಂಕಾಗೆ ಬಂದು ಅಲ್ಲಿಂದ ಅವರು ಢಾಕಾಗೆ ಹೋಗಬೇಕಿತ್ತು. ಇನ್ನು ಇಲ್ಲಿ ಸಮುದ್ರ ಮಾರ್ಗವನ್ನು ಬಳಸೋದಕ್ಕಿದ್ದ ದೊಡ್ಡ ಥ್ರೆಟ್ INS ವಿಕ್ರಾಂತ್. ಬಂಗಾಳ ಕೊಲ್ಲಿಯ ಯಾವುದೇ ಭಾಗದಲ್ಲಿ ಬೇಕಾದರೂ ವಿಕ್ರಾಂತನನ್ನು ನಿಲ್ಲಿಸಿ ಪಾಕಿಸ್ತಾನದ ಯುದ್ಧ ನೌಕೆಗಳನ್ನು, ಸರಕು ಸರಂಜಾಮುಗಳನ್ನು ಸಾಗಿಸುವ ನೌಕೆಗಳನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಸಮುದ್ರ ಮಾರ್ಗವನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ವಿಕ್ರಾಂತನ್ನು ಹೊಡಿಬೇಕು ಅಂದ್ಕೊಳ್ತು ಪಾಕಿಸ್ತಾನ. ಆದರೆ ಅದಕ್ಕಾಗಿ ಅವರು ಕಳುಹಿಸಿದ್ದ ಸಬ್ಮರಿನ್ನನ್ನು ಭಾರತ ಬಂಗಾಳ ಕೊಲ್ಲಿಯಲ್ಲಿ ಟ್ರ್ಯಾಪ್ ಮಾಡ್ತು. ಅಲ್ಲಿ ನಮ್ಮ ಡೆಸ್ಟ್ರಾಯರ್ INS ರಾಜಪೂತ್ ಹಾರಿಸಿದ ಆ್ಯಂಟಿ ಸಬ್ಮರಿನ್ ಟಾರ್ಪಿಡೋ
PNS ಗಾಜಿಯನ್ನ ಬಂಗಾಳ ಕೊಲ್ಲಿಯ ತಳ ಸೇರೋ ಹಾಗೆ ಮಾಡ್ತು. ಆದರೆ ನಮ್ಮ ಸಬ್ಮರಿನ್ನನ್ನೇ ಭಾರತ ಹೊಡಿತು ಅಂತ ಹೇಳ್ಕೊಂಡ್ರೆ ಪಾಕ್ಗೆ ಮಾತ್ರ ಅಲ್ಲ, ಅಮೆರಿಕಾಗೆ ಕೂಡ ಅವಮಾನ. ಹೀಗಾಗಿ ಅವರು ತಾಂತ್ರಿಕ ತೊಂದರೆಯ ಕಾರಣದಿಂದ ಸಬ್ಮರಿನ್ PNS ಗಾಜಿ ಸಮುದ್ರದ ತಳ ಸೇರ್ತು ಅಂತ ಹೇಳ್ಕೊಂಡ್ರು. ಇನ್ನು ಯಥಾ ಪ್ರಕಾರ ಭಾರತ ಕೂಡ ನಾವು ಹೊಡೆದ್ವಿ ಅಂತ ಅಲ್ಲಿ ಕೂಡ ಹೇಳ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಒಟ್ಟಾರೆ ಅವರ ಗಾಜಿ ಮಾತ್ರ ಸಮುದ್ರದ ತಳವನ್ನ ಸೇರಿದ್ದ ಅಷ್ಟೇ. ಹೀಗೆ ಪಾಕಿಸ್ತಾನದ ಸಬ್ಮರಿನ್ ಅನ್ನ ಯಾಮಾರಿಸಿ ಟ್ರ್ಯಾಪ್ ಮಾಡಿದ ಮೇಲೆ INS ವಿಕ್ರಾಂತ್ ಯಥಾ ಪ್ರಕಾರ ಬಂಗಾಳ ಕೊಲ್ಲಿಲಿ ಬಂದು ನಿಂತ್ಕೊಳ್ತು. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ಏಪ್ರಿಲ್ 24, 25 ಮತ್ತು 26ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಅವತ್ತಿಗೆ ಪೂರ್ವ ಪಾಕಿಸ್ತಾನ ಅಂತ ಕರೆಸಿಕೊಳ್ತಾ ಇದ್ದ ಇವತ್ತಿನ ಬಾಂಗ್ಲಾದೇಶದ ಚಿತ್ತಗಾಂಗ್, ಕಾಕ್ಸ್ ಬಜಾರ್, ಖುಲ್ನಾ, ಮೋಗ್ಲಾ ಪೋರ್ಟ್ಗಳಿಗೆ ಬರಬೇಕಿದ್ದ ಪಶ್ಚಿಮ ಪಾಕಿಸ್ತಾನದ ಯಾವುದೇ ಹಡಗು ಆ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯವಾಗದ ಹಾಗೆ ವಿಕ್ರಾಂತ್ ಮೂಲಕ ಅಲ್ಲಿ ಬ್ಲಾಕೇಡ್ ಅನ್ನು ಹಾಕಲಾಯಿತು. ಆದರೆ ಈ ಬಗ್ಗೆ ಭಾರತ ಎಲ್ಲೂ ಹೇಳ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಅದರ ಅಗತ್ಯ ಕೂಡ ಭಾರತಕ್ಕಿರಲಿಲ್ಲ. ಆದರೆ ಭಾರತದ ಯುದ್ಧ ನೌಕೆಗಳು ಬಂಗಾಳ ಕೊಲ್ಲಿಯಲ್ಲಿ ಯಮರೂಪಿಯಾಗಿ ನಿಂತಿವೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿತ್ತು. ಹೀಗಾಗಿ ಅವರು ಕೂಡ ಭಾರತದ ನ್ಯಾವೆಲ್ ಬ್ಲಾಕೇಡ್ ಅನ್ನ ಹೊಡೆದು ಒಳನುಗ್ಗುವ ಧೈರ್ಯವನ್ನ ಮಾಡೋದಿಕ್ಕೆ ಹೋಗಲಿಲ್ಲ. ಇನ್ನು ಇದು ಕೇವಲ ಪೂರ್ವ ಪಾಕಿಸ್ತಾನದ ಬಂದರುಗಳನ್ನು ಮುಟ್ಟುವ ಹಡಗುಗಳನ್ನು ಮಾತ್ರ ತಡಿಲಿಲ್ಲ, ಬದಲಿಗೆ ಪೂರ್ವ ಪಾಕಿಸ್ತಾನದಿಂದ ಬರುವಂತಹ ಹಡಗುಗಳು ಕೂಡ ಹಿಂದೂ ಮಹಾಸಾಗರವನ್ನು ತಲುಪೋದಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಸೊ ಇವತ್ತಿನ ಬಾಂಗ್ಲಾದ ಚಿತ್ತಗಾಂಗ್, ಮೊಂಗ್ಲಾ, ಕಾಕ್ಸ್ ಬಜಾರ್ ಹಾಗೂ ಖುಲ್ನಾ ಪೋರ್ಟುಗಳಿಂದ ಯಾವ ಹಡಗು ಹೊರಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರ ನಡುವೆ INS ವಿಕ್ರಾಂತ್ನಲ್ಲಿದ್ದ ಸೀಹಾಕ್ ಫೈಟರ್ ಜೆಟ್ಟುಗಳು ಈ 4 ಬಂದರು ನಗರಗಳ ಮೇಲೆ ದಾಳಿ ಮಾಡಿದ್ವು. ಹಾಗೆ ಢಾಕಾದಲ್ಲಿನ ಪಾಕಿಸ್ತಾನದ ಕಚೇರಿಗಳ ಮೇಲೆ ಕೂಡ ದಾಳಿಗಳಾದವು. ಅಲ್ಲಿಗೆ ಪೂರ್ವ ಪಾಕಿಸ್ತಾನದ ಬಂದರುಗಳು ನಾಶ ಆದವು, ಅಲ್ಲಿನ ಇಂಧನ ಸಂಗ್ರಹಗಳು ಕೂಡ ಉಡಿಸಾದವು. ಇಲ್ಲಿ ಭಾರತೀಯ ನೌಕಾಪಡೆ ಎಷ್ಟರ ಮಟ್ಟಿಗೆ ಬ್ಲಾಕೇಡನ್ನು ಹಾಕ್ಕೊಂಡಿತ್ತು ಅಂದರೆ ಪಾಕಿಸ್ತಾನದ ಒಂದೇ ಒಂದು ಗನ್ ಬೋಟ್ ಪೂರ್ವ ಪಾಕಿಸ್ತಾನದ ಸಮುದ್ರ ತೀರದಲ್ಲೇ ಹಾಗೆ ತಪ್ಪಿಸ್ಕೊಂಡು ಮ್ಯಾನ್ಮಾರನ್ನು ಸೇರಿತ್ತು ಅನ್ನೋದನ್ನು ಬಿಟ್ಟರೆ ಬೇರಿನ್ಯಾವ ಹಡಗುಗಳಿಗೂ ಬೋಟುಗಳಿಗೂ ಭಾರತದ ಕೋಟೆಯನ್ನು ಭೇದಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಬಂಗಾಳ ಕೊಲ್ಲಿ ಸಂಪೂರ್ಣವಾಗಿ ಲಾಕ್ ಆಗಿತ್ತು. ಮತ್ತೊಂದು ಕಡೆ ಭಾರತದ ಸೇನೆ ಮುಕ್ತಿವಾಹಿನಿಗೆ ಬೆಂಬಲವಾಗಿ ಭೂದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿತು. ಭಾರತೀಯ ವಾಯುಪಡೆಗಳು ಹಾಗೂ ಭೂಸೇನೆ ಎರಡರ ದಾಳಿಯನ್ನು ಎದುರಿಸೋದಕ್ಕಾಗದೆ ಪಾಕಿಸ್ತಾನದ ಸೇನಾಧಿಕಾರಿ AAK ನಿಯಾಜಿ ಕಕ್ಕಾಬಿಕ್ಕಿಯಾಗಿ ಹೋದ. ಬಾಂಗ್ಲಾದಲ್ಲಿ ಅವನು ಹೇಗೆ ಲಾಕ್ ಆಗಿದ್ದ ಅಂದರೆ ಅಲ್ಲಿಂದ ತಪ್ಪಿಸ್ಕೊಂಡು ಪಾಕಿಸ್ತಾನಕ್ಕೆ ಪಲಾಯನ ಮಾಡೋದಕ್ಕೆ ಕೂಡ ಅವನಿಗಲ್ಲಿ ಯಾವ ದಾರಿಯೂ ಉಳಿದಿರಲಿಲ್ಲ. ಭಾರತದ ಪಡೆಗಳು ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಸುತ್ತುವರೆದಿದ್ವು. ಪಾಕ್ ಸೇನೆಗೆ ಬ್ಯಾಕಪ್ ಅನ್ನೋದು ಸಿಗೋ ಚಾನ್ಸು ಕೂಡ ಅಲ್ಲಿರಲಿಲ್ಲ. ಕಡೆಗೆ ಲೆಫ್ಟಿನೆಂಟ್ ಜನರಲ್ ನಿಯಾಜಿ 93,000 ಪಾಕಿ ಸೈನಿಕರ ಸಮೇತ ಅಲ್ಲಿ ಶರಣಾಗತಿ ಪತ್ರಕ್ಕೆ ಸಹಿ ಕೂಡ ಹಾಕದ. ಅಲ್ಲಿಗೆ ಆ ಯುದ್ಧದಲ್ಲಿ ಭಾರತ ಗೆಲ್ತು. ಭಾರತದ ನೌಕಾಪಡೆಯ ದಿಗ್ಬಂಧನ ಜಗತ್ತಿನ ಬೇರೆ ಸೇನೆಗಳಿಗೆ ಕೂಡ ಒಂದು ಯುದ್ಧದ ಪಾಠ ಆಯಿತು. ಇದರ ನಡುವೆ ಹಿಂದೂ ಮಹಾಸಾಗರದಲ್ಲಿ ಅದೇ ದಿನಗಳಲ್ಲೇ ಮತ್ತೂ ಒಂದು ಬ್ಲಾಕೇಡ್ ಕೂಡ ಆಗಿತ್ತು. ಅದು ರಷ್ಯಾದ ಸಬ್ಮರಿನ್ನುಗಳು ಉಂಟು ಮಾಡಿದ್ದ ದಿಗ್ಬಂಧನ. ಅವತ್ತಿಗೆ ಅಮೆರಿಕದ ಅಧ್ಯಕ್ಷ ನಿಕ್ಸನ್
ಪಾಕಿಸ್ತಾನದ ಪರ ನಿಂತಿದ್ದರು. ಹೀಗಾಗಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಸೋವಿಯತ್ ರಷ್ಯಾ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೋಬೇಕಾಗಿ ಬಂತು. ಅದು ನೇರ ರಕ್ಷಣಾ ಒಪ್ಪಂದ. ಭಾರತದ ಮೇಲೆ ಯಾರೇ ದಾಳಿ ಮಾಡಿದರೂ ಭಾರತದ ರಕ್ಷಣೆಗೆ ಸೋವಿಯತ್ ಬರಬೇಕು ಅನ್ನೋ ಥರದ ಒಪ್ಪಂದ ಅದು. ಸೊ ಶೀತಲ ಸಮರದ ಕಾಲ, ಭಾರತ ಸೋವಿಯತ್ ಜೊತೆಗೂಡಿದೆ ಅನ್ನೋದು ಗೊತ್ತಾದ ಮೇಲೆ ನಿಕ್ಸನ್ ಮತ್ತಷ್ಟು ಸಿಟ್ಟಿಗೆದ್ರು. ಅವರು ಭಾರತದ ವಿರುದ್ಧ ನೀವು ದಾಳಿ ಮಾಡಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಚೈನಾನ ಕರೆದ್ರು. ಆದರೆ ಚೈನಾ ಅಮೆರಿಕಾನ ಸೀರಿಯಸ್ ಆಗೂ ತಗೊಳ್ಳಿಲ್ಲ. ಭಾರತದ ವಿರುದ್ಧ ಯುದ್ಧಕ್ಕೂ ಅವರು ಬರಲಿಲ್ಲ. ಆದರೆ ಅಮೆರಿಕ ತನ್ನ ನ್ಯೂಕ್ಲಿಯರ್ ಕೇಪಬಲ್ ಯುದ್ಧ ನೌಕೆಯನ್ನು ಹಿಂದೂ ಮಹಾಸಾಗರಕ್ಕೆ ಕಳುಹಿಸಿಕೊಡ್ತು. ಅವರ ಸಹಾಯಕ್ಕೆ ಬ್ರಿಟನ್ ನೌಕೆ ಕೂಡ ಬಂತು. ಆದರೆ ಅವರಿಗೆ ಹಿಂದೂ ಮಹಾಸಾಗರದಲ್ಲಿ ರಷ್ಯಾದ ಸಬ್ಮರಿನ್ಗಳಿವೆ ಅನ್ನೋದು ಗೊತ್ತಾಯಿತು. ಎರಡೂ ಅಣ್ವಸ್ತ್ರಗಳನ್ನು ಹೊಂದಿದ್ದ ದೇಶಗಳು ಈಗ ಭಾರತದ ವಿರುದ್ಧ ದಾಳಿ ಮಾಡಿದರೆ ಸೋವಿಯತ್ ಅಮೆರಿಕಾದ ಯುದ್ಧ ಹಡಗುಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿದ್ವು. ಹೀಗಾಗಿ ರಷ್ಯಾದ ಬ್ಲಾಕೇಡನ್ನು ದಾಟುವ ಸಾಹಸಕ್ಕೆ ಅಮೆರಿಕ ಮುಂದಾಗಲಿಲ್ಲ. ಅಲ್ಲಿಗೆ ಹಿಂದೂ ಮಹಾಸಾಗರಕ್ಕೆ ಬಂದೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದರಲ್ಲಿ ಅಮೆರಿಕ ವಿಫಲ ಆಯಿತು. ಈ ಎರಡು ನಾವೆಲ್ ಬ್ಲಾಕೇಡುಗಳು ಒಂದು ಯುದ್ಧವನ್ನು ಗೆಲ್ಲಿಸಿಕೊಟ್ವು. ಭಾರತ ಅಮೆರಿಕಾದ ಭಯ ಇಲ್ಲದೆ ಬಾಂಗ್ಲಾದೇಶದ ವಿಮೋಚನೆಯನ್ನು ಮಾಡಿತು. ಅವತ್ತು ಭಾರತದ ನೌಕಾದಳ ನಡೆಸಿದ ಅದ್ಭುತ ಕಾರ್ಯಾಚರಣೆಗಳನ್ನು ಇವತ್ತಿಗೂ ಪಾಕಿಸ್ತಾನ ನೆನಪು ಮಾಡಿಕೊಂಡು ಬೆಚ್ಚಿ ಬೀಳುತ್ತೆ. ಅಲ್ಲವತ್ತು ಕರಾಚಿ ಬಂದರನ್ನು ಸಂಪೂರ್ಣವಾಗಿ ಹೊಡೆದು ಹಾಕಿದ್ದು ಭಾರತೀಯ ನೌಕಾಪಡೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಕರಾಚಿ ಬಂದರನ್ನು ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾದವು. ಸೊ ಭಾರತ ಕೂಡ ಈ ಹಿಂದೆ ನಾವೆಲ್ ಬ್ಲಾಕೇಡನ್ನು ಮಾಡಿದೆ. ಆ ಮೂಲಕ ಒಂದು ಯುದ್ಧವನ್ನು ಕೂಡ ಗೆದ್ದಿದೆ. ಪಾಕಿಸ್ತಾನಕ್ಕೊಂದು ಸಿಸೇರಿಯನ್ನು ಮಾಡಿ ಅಲ್ಲಿಂದ ಬಾಂಗ್ಲಾದೇಶ ಅನ್ನೋ ಕೂಸನ್ನು ಕೂಡ ಹೊರಗೆ ತೆಗೆದಿದೆ. ಆದರೆ ಆ ಬ್ಲಾಕೇಡ್ ಎರಡು ದೇಶಗಳಿಗೆ ಸೀಮಿತ ಆಗಿತ್ತು. ಈಗ ಅಮೆರಿಕ ಹಾಗೂ ಇರಾನ್ನ ಬ್ಲಾಕೇಡುಗಳು ಜಗತ್ತನ್ನು ಸಮಸ್ಯೆಗೆ ಸಿಲುಕಿಸ್ತಾ ಇವೆ. ಇದೇ ಅವತ್ತಿಗೂ ಇವತ್ತಿಗೂ ಇರುವ ವ್ಯತ್ಯಾಸ. ಇದು ಗೆಳೆಯರೆ 1971ರಲ್ಲಿ ಭಾರತ ಬಂಗಾಳ ಕೊಲ್ಲಿಯಲ್ಲಿ ಅನಧಿಕೃತವಾಗಿ ನಾವೆಲ್ ಬ್ಲಾಕೇಡನ್ನು ಮಾಡಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ್ದ ಹಾಗೂ ಅಮೆರಿಕಾಗೆ ಸವಾಲೆಸೆದಿದ್ದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.